ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತ. ಇನ್ ದಿಸ್ ವಿಡಿಯೋ ಯು ವಿಲ್ ಗೆಟ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ ಸಬ್ಜೆಕ್ಟ್ ಇಂಗ್ಲೀಷ್ ಸಬ್ಜೆಕ್ಟನ್ನು ಬರೀಲಿಕ್ಕೆ ಹೋಗ್ತಾ ಇದ್ದಾರೆ ಮಿಡ್ ಟರ್ಮ್ ಎಕ್ಸಾಮು. ಅದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ 4 ಅಂಕದ ಪ್ರಶ್ನೆ ಈ ಪಾಠದಿಂದ ಹಾಗೂ 6 ಅಂಕದ ಪ್ರಶ್ನೆ ಬರುವ ಸಾಧ್ಯತೆಗಳು ಭಾಳ 4 ಮಾರ್ಕ್ಸ್ ಅಂತೂ 100%, 2 ಅಂತೂ ಬಂದೇ ಬರುತ್ತೆ ಶ್ಯೂರ್. ಓಕೆ, 10 ಪ್ರಶ್ನೆಗಳನ್ನು ಕೊಡಬೇಕು, ಇರದೆ 6 ಪಾಠಗಳು. ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೇನೆ, ರಿಯಲಿ ಲಿಸನ್ ಮೈ ವರ್ಡ್ಸ್. ಓಕೆ, ನನ್ನ ಮಾತಿಗೆ ಒತ್ತನ್ನು ಕೊಟ್ಬಿಟ್ಟು ತಾವುಗಳು ಇಲ್ಲಿ ಕೊಟ್ಟಿರುವಂಥ ಆನ್ಸರನ್ನು ಗಟ್ಟು ಹೊಡೀರಿ, ಬರೆದು ಕಲೀರಿ. ಓಕೆ, ಐ ಅಶ್ಯೂರ್ ಯು, ಇದೇ ಆ ಉತ್ತರಗಳನ್ನು ಏನಾದರೂ ಪ್ರಶ್ನೆ ಕೇಳಿ ಅವರು ತಲೆಯನ್ನು ಕೆಡಿಸ್ಕೊಬಿಡಿ. ವೆನ್ ಯುವರ್ ವರ್ಲ್ಡಿಂದ ನಾನು ಕೊಟ್ಟಂಥ ಉತ್ತರವನ್ನು ನೀವು ಬರೀರಿ. ಬಿಕಾಸ್ 1 ಆನ್ಸರ್ ಈಸ್ ಫಾರ್ ಆಲ್ ಕ್ವಶನ್ ಅಂತ ನನ್ನ ಟಾರ್ಗೆಟ್. ಅದು ಒಂದು ಉತ್ತರ ಎಲ್ಲ ಪ್ರಶ್ನೆಗಳಿಗೆ ಅಂತ. 100 ಆನ್ಸರ್ ಓದೋಕ್ಕಿಂತ ಈ ಒಂದು ಆನ್ಸರನ್ನು ಓದ್ಕೊಂಡು ಹೋಗಿ ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ. ಯು ವಿಲ್ ಗೆಟ್ 4 ಔಟ್ ಆಫ್ 4, ಯು ವಿಲ್ ಗೆಟ್ 6 ಔಟ್ ಆಫ್ 6, ಯು ವಿಲ್ ಗೆಟ್ 1 ಔಟ್ ಆಫ್ 1. ಅಲ್ಲಿಗೆ ಎಷ್ಟಾಯಿತು ರೀ ಅಂಕಗಳು? 11 ಆಯಿತು. ಇನ್ನೊಂದು ಅಂಕವನ್ನು ಜಾಸ್ತಿ ಇಟ್ಕೊಳ್ಳಿ, 12 ಮಾರ್ಕ್ಸಿಗೆ ಬರುವ ಸಾಧ್ಯತೆಗಳು ಬಹಳ ಇದೆ. ಓಕೆ, ಅದು ಎಲ್ಲಿ ಅಂದರೆ 1 ಅಂಕದ 2 ಪ್ರಶ್ನೆಗಳು ಬರಬಹುದು. ನೋಡಿ, ವೆನ್ ಯುವರ್ ವರ್ಲ್ಡ್ ಅಂತ ನಿಮಗೊಂದು ಪದ್ಯ ಇದೆ. ಅದನ್ನು ಇಂಗ್ಲೀಷಲ್ಲಿ ಪೋಯಮ್ ಅಂತ ಹೇಳ್ತೀವಿ. ಕನ್ನಡ ಇಂಗ್ಲೀಷ್ ಎರಡಲ್ಲೂ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೋಡಿ, ಈ ವಿದ್ಯೆ ಅನ್ನೋದು ಎಲ್ಲರಿಗೂ ಕೂಡ ಏನಂತೀರ ಸರಿ ಸಮಾನವಾಗಿ ಹಂಚಿಕೊಂಡು, ಊಟ ಹೇಗೆ ಹಂಚಿಕೊಂಡು ತಿನ್ನಬೇಕು ಅಂತ ಇದೆಯೋ ಅದೇ ರೀತಿಯಾಗಿ ವಿದ್ಯೆ ಜ್ಞಾನ ಅನ್ನುವುದು ಎಲ್ಲರೂ ಕೂಡ ಹಂಚ್ಕೊಂಡು ಬಳಸುವಂತಹದ್ದು. ಓಕೆ, ಹೋಪ್ ಯು ವಿಲ್ ಡೂ ದ ನೀಡ್ಫುಲ್. ಯು ವಿಲ್ ಸಬ್ಸ್ಕ್ರೈಬ್ ಮೈ ಚಾನಲ್, ಯು ವಿಲ್ ಶೇರ್, ಯು ವಿಲ್ ಪ್ರೆಸ್ ದಿ ಲೈಕ್ ಬಟನ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ವೇಸ್ಟ್ ಮಾಡಿದ ಹಾಗೆ ಸೆಕೆಂಡ್ ಇಯರ್ ನೀವು. ಓಕೆ, ನೋಡಿ, ವೆನ್ ಯುವರ್ ವರ್ಲ್ಡ್ ಅನ್ನೋ ಪದ್ಯವನ್ನು ಬರೆದವರು WB ಯೀಟ್ಸ್ ಅಂತ ಇದೆ. ಇವತ್ತೇ ಕೂತ್ಕೊಂಡು ವಿಲಿಯಂ ಬಟ್ಲರ್ ಯೀಟ್ಸ್ ಅಂತ ಒಂದು 10 ಸಲ ಬರೀರಿ. ಏನಕ್ಕೆಂದರೆ WB ಯೀಟ್ಸ್ ಅಂತ ಬರೆದ್ರೆ ಸ್ವಲ್ಪ ಚಿಕ್ಕಕ್ಕಾಗುತ್ತೆ, ವಿಲಿಯಂ ಬಟ್ಲರ್ ಯೀಟ್ಸ್ ಅಂತ ಬರೆದ್ರೆ ಸ್ವಲ್ಪ ಆನ್ಸರು ದೊಡ್ಡ ಕಾಣುತ್ತೆ ಕಣ್ರಿ. ಓಕೆ, ಇವೆಲ್ಲ ಟ್ರಿಕ್ಸನ್ನು ತಾವು ಕಲಿಬೇಕು, ಹೇಗೆ ಪೇಜನ್ನು ಹೇಗೆ ಲೈನ್ಸನ್ನು ತುಂಬಿಸಬೇಕು ಉತ್ತರಗಳಲ್ಲಿ ಅಂತ. ಬಿಕಾಸ್ ಬಹಳ ಜನ 4 ಅಂಕದ ಪ್ರಶ್ನೆಗೆ 4 ರಿಂದ 5 ಲೈನ್ ಬರೆದ್ಬಿಟ್ಟು ಸರ್ ಎಲ್ಲ ಇದರಲ್ಲೇ ಇದೆ ಅಂತ. ಹೌದಪ್ಪ, ಎಲ್ಲ ಇದರಲ್ಲೇ ಇದೆ, ಆದರೆ 4 ಮಾರ್ಕ್ಸ್ ಕೊಡಲಿಕ್ಕಾಗಲ್ಲ. ಸೊ ಯು ಶುಡ್ ಲರ್ನ್ ಸಮ್ ಟೆಕ್ನಿಕ್ಸ್ ಅಂತ. ಆ ಟೆಕ್ನಿಕ್ಸನ್ನು ಇವತ್ತು ಈ ವಿಡಿಯೋದಲ್ಲಿ ತಾವುಗಳು ಕಲಿತೀರಾ. ಓಕೆ, 1 ಅಂಕದ ಪ್ರಶ್ನೆಯನ್ನು ಮುಗಿಸ್ಬಿಟ್ಟು ನಂತರದಲ್ಲಿ ನಾನು ನಿಮಗೆ ಎಕ್ಸ್ಪ್ಲನೇಷನನ್ನು ಮಾಡ್ತೀನಿ. ನೋಡಿ, ವೆನ್ ಯುವರ್ ವರ್ಲ್ಡ್ ಅನ್ನೋ ಪೋಯಮನ್ನು ಬರೆದವರು WB ಯೀಟ್ಸ್ ಅಂತ. ದಿಸ್ ಪೋಯಮ್ ಇಸ್ ರಿಟನ್ ಬೈ WB ಯೀಟ್ಸ್. ಓಕೆ, ದಿಸ್ ಈಸ್ ಎ ಲವ್ ಪೋಯಮ್. ಈ ಪೋಯೆಟ್ ಬಹಳ ಫೇಮಸ್. ಏನಕ್ಕೆ ಅಂತ ಹೇಳಿದರೆ, ಯಾವ ಪೋಯೆಟ್ರಿ? WB ಯೀಟ್ಸು ಭಾಳ ಫೇಮಸ್ಸು ಪೋಯೆಟ್. ಏನಕ್ಕೆ ಗೊತ್ತಾ? ಈ ಬಿಲಾಂಗ್ಸ್ ಟು 20th ಸೆಂಚುರಿ, 20ನೇ ಶತಮಾನದ ಕವಿ WB ಯೀಟ್ಸ್. ಓಕೆ, ಅವನನ್ನು ನಾವು ಲವ್ ಪೋಯೆಟ್ ಅಂತ ಹೇಳ್ತೀವಿ. ಇದನ್ನು ಬರೀರಿ ತಾವುಗಳು ಇಂಟ್ರೊಡಕ್ಷನಲ್ಲಿ ಏನಂತ ಬರೀತೀರಾ? ವೆನ್ ಯುವರ್ ವರ್ಲ್ಡ್ ಇಸ್ ಎ ಪೋಯಮ್ ರಿಟನ್ ಬೈ WB ಯೀಟ್ಸ್. ದಿಸ್ ಪೋಯಮ್ ಈಸ್ ಫೇಮಸ್. ವೈ? ಫಾರ್ ಇಟ್ಸ್ ಲವ್ ಅಂತ. Whose love? WB Yeats' love. Here the poet himself is the writer. The poet himself is the character. The poet himself is a lover. ಇವನೇ ಎಲ್ಲ ಪಾತ್ರಧಾರಿ ಇವನೇ. ಕಮ್ಮಿಂಗ್ ಬ್ಯಾಕ್ ಟು ಅವರ್ 1 ಮಾರ್ಕ್ಸ್ ಕ್ವಶನ್ಸನ್ನು ಮಕ್ಕಳೇ, ಇದೇ 10 ಕ್ವಶನ್ಸಲ್ಲಿ 2 ಕ್ವಶನ್ಸ್ ಬಂದೇ ಬರುತ್ತೆ ಎಕ್ಸಾಮಿಗೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ನೋಡಿ, ಹೂ ಅಕಾರ್ಡಿಂಗ್ ಟು ದ ಸ್ಪೀಕರ್ ದ ವೆನ್ ಯುವರ್ ವರ್ಲ್ಡ್ ವಿಲ್ ಬಿ ನಾಟಿಂಗ್ ಬೈ ದಿ ಫೈರ್. ಸ್ಪೀಕರ್ ಇಲ್ಲಿ ಯಾರು ಅಂತ ನಾನು ನಿಮ್ಗೆ ಹೇಳಿದೆ. ಸ್ಪೀಕರು WB ಯೀಟ್ಸೇ, ಲವರ್ ಕೂಡ WB ಯೀಟ್ಸೇ, ಹಾಗೂ ಪದ್ಯವನ್ನು ಬರೆದವರು ಕೂಡ WB ಯೀಟ್ಸೇ, ಪೋಯೆಟ್. ಅರ್ಥ ಆಯ್ತು ರೀ? ಏನು ಕೇಳಿದರು? 2 ಕ್ಯಾರೆಕ್ಟ್ರು, ಒಂದು ನಮ್ಮ ಹೀರೋ, ಒಂದು ಹೀರೋಯಿನನ್ನು. ಒಂದು ಹೀರೋಯಿನ್ ಅಂದರೆ ಒಬ್ಳಿಗೆ ಪ್ರೀತಿ ಮಾಡ್ತಾನೆ, ಅವಳ ಹೆಸರು ಮೌಡ್ ಗಾನ್ ಅಂತ. MAUDGONNE. ಬನ್ನಿ, ಹೂ ಅಕಾರ್ಡಿಂಗ್ ಟು ದ ಸ್ಪೀಕರ್ ಅವರ ಪ್ರಕಾರ ನೋಡಿ, ಯಾರು ಬೆಂಕಿಯ ಬದಿಯಲ್ಲಿ ಕೂತ್ಕೊಂಡು, ಬೆಂಕಿಯ ಒಳಗಡೆ ಅಲ್ರಿ, ಬೆಂಕಿಯ ಬದಿಯಲ್ಲಿ ಕೂತ್ಕೊಂಡು ತಲೆಯನ್ನು ನಾಡ್ ಮಾಡ್ತಾ ಇರ್ತಾರೆ. ನಾಡ್ ಅಂತ ಹೇಳಿದರೆ ತಲೆಯನ್ನು ಅಲ್ಲಾಡಿಸುವಂಥ. ವಯಸ್ಸಾದ ಮೇಲೆ ತಲೆಯನ್ನೆಲ್ಲರೂ ಅಲ್ಲಾಡಿಸ್ತಾ ಇರ್ತಾವ್ರೆ ಅವಾಗ. ಯಾರು ಅಂತ ಹೇಳಿದರೆ ಅವಳ ಪ್ರಿಯತಮೆ ಅಂತ. ಹಿಸ್ ಬಿಲವೆಡ್ ಸ್ಪೆಲ್ಲಿಂಗು ಲವ್ ಸ್ಪೆಲ್ಲಿಂಗ್ ಬರುತ್ತಲ್ವಾ? ಹಾಂ, ವೆರಿ ಗುಡ್. ಅದಕ್ಕೆ ಮುಂದ್ಗಡೆ ಸ್ವಲ್ಪ BE ಅಂತ ಹಾಕೊಂಬಿಡಿ. BELOVED, ಬಿಲವೆಡ್ ಅಂತ. ನೋಡಿ, ನಿಮಗೆ ಉತ್ತರಗಳನ್ನು ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಮಕ್ಕಳೇ. ಓಕೆ,
ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್ ಲೆಟ್ ಮೀ ಗೋ ಟು ದಿ ಸೆಕೆಂಡ್ ಒನ್. ಭಾಳ ಈಸಿ ಇದೆ. ವಾಟ್ ಡಸ್ ದ ಸ್ಪೀಕರ್ ದ ಎಕ್ಸ್ಪೆಕ್ಟ್ ಇಸ್ ದ ಬಿಲವೆಡ್ ಟು ನಾಡಿಂಗ್ ಬೈ ದಿ ಫೈರ್ ಇನ್ ವೆನ್ ಯು ಆರ್ ಓಲ್ಡ್ ಪದ್ಯದಲ್ಲಿ ಕವಿಯವರ ಪ್ರಕಾರ, ಅಂದರೆ ನಮ್ಮ ಲವರ್ ಅವರ ಪ್ರಕಾರ, ನಮ್ಮ ಪೊಯೆಟ್ ಅವರ ಪ್ರಕಾರ ಅವಳು ಏನು ಮಾಡಬೇಕಲ್ಲಿ ಕೂತ್ಕೊಂಡು ಅಂದರೆ ಶಿ ಶುಡ್ ರೀಡ್ ದಿ ಪೋಯಮ್ ಅಂತ. ಇವನ ಪೋಯಮನ್ನು ಅವಳು ಓದಬೇಕು. ಯಾವ ಪೋಯಮ್ ಅಂದರೆ ವೆನ್ ಯು ಆರ್ ಓಲ್ಡ್ ಅಂತ. ಓಕೆ, ವೆನ್ ವುಡ್ ದಿ ವುಮೆನ್ ಡ್ರೀಮ್ ಆಫ್ ದ ಸಾಫ್ಟ್ ಲುಕ್ ದಟ್ ಶಿ ಹ್ಯಾಡ್ ಇನ್ ಹರ್ ಯೂತ್ ಡೇಸ್ ವೈಲ್ ರೀಡಿಂಗ್ ದಿ ಪೋಯಮ್ ಅಂತ. ಅವಳು ಕನಸನ್ನು ಕಾಣಬೇಕು, ತನ್ನ ಯೌವನ ಅವಸ್ಥೆಯ ಕನಸನ್ನು ಅವಳು ಕಾಣಲೇಬೇಕು ಅಂತ ಹೇಳ್ತಾನೆ. ಯಾವ ಸಮಯದಲ್ಲಿ ಅಂದರೆ ಪದ್ಯವನ್ನು ಓದುವ ಸಮಯದಲ್ಲಿ ಅಂತ ಹೇಳ್ತಾನೆ. ಇನ್ ವೆನ್ ಯು ಆರ್ ಓಲ್ಡ್ ದ ಪೋಯಮ್ ಅಲೌಡ್ ದಿ ವುಮೆನ್ಸ್ ಡ್ಯಾಶ್ ಅಂತ ಇದೆ. ಒನ್ ಮ್ಯಾನ್, ಇಲ್ಲಿ ನೆನ್ಪಿಟ್ಕೊಳ್ಳಿ, ಒನ್ ಮ್ಯಾನ್ ಅಂದರೆ ನಮ್ಮ ಪೊಯೆಟು, ಒನ್ ಮ್ಯಾನ್ ಅಂದರೆ ಲವ್ವರು, ಒನ್ ಮ್ಯಾನ್ ಅಂದರೆ WB Yeats, ಎಲ್ಲದೂ ಕೂಡ ಅವರೇ ಕಣ್ರಿ. ಓಕೆ, ಅದೇನು ಅಂದರೆ ಏನನ್ನು ನೋಡ್ತಾನೆ ಅಂತ ಹೇಳಿದರೆ ಪಿಲಿಗ್ರಿಮ್ ಸೋಲ್ ಇನ್ ಹರ್ ಅಂತ ಹೇಳ್ತಾನೆ. ಪಿಲಿಗ್ರಿಮ್ ಸೋಲ್ ಅಂತ ಓದೆ ಅಂದರೆ ಕ್ವೆಸ್ಟಿಂಗ್ ಫಾರ್ ದ ಟ್ರೂ ಲವ್ ಅಂತ, ಅವಳಲ್ಲಿ ನಿಜವಾದ ಪ್ರೀತಿಯನ್ನು ಕಾಣ್ತಾ ಇರ್ತಾನೆ ಅಂತ. ಇನ್ ದಿ ಪೋಯಮ್ ಒನ್ ಯು ಆರ್ ಓಲ್ಡ್ ಮೆನಿ ಲವ್ಡ್ ದ ಲೇಡೀಸ್, ಭಾಳ ಜನ ಪ್ರೀತಿ ಮಾಡಿರ್ತಾರೆ ಯಾರಿಗೆ? WB Yeatsನ ಪ್ರಿಯತಮೆಗೆ. ಭಾಳ ಜನ ಅಂದರೆ ಭಾಳ ಜನ, ಯಾಕೆಂದರೆ ಅವಳು ಐರಿಷ್ ಆ್ಯಕ್ಟ್ರೆಸ್ ಆಗಿರ್ತಾಳೆ. ಓಕೆ, ನಮ್ಮ WB Yeats ಹಿ ಬಿಲಾಂಗ್ಸ್ ಟು ಐರಿಷ್ ನ್ಯಾಷನಲಿಸ್ಟ್ ಅವನು. ಓಕೆ, ಒಬ್ಬ ಕವಿ ಕೂಡ ಹೌದು, ಐರಿಷ್ ದೇಶದವನು, ಓಕೆ, ಇವಳು ಅಲ್ಲಿ ಹೀರೋಯಿನ್ ಆಗಿರ್ತಾಳೆ, ಇವನು ಪ್ರೀತಿಯಲ್ಲಿ ಬಿದ್ದಿರ್ತಾನೆ. ಒನ್ ಸೈಡ್ ಲವ್ ಇರುತ್ತೆ ಇದು. ಓಕೆ, ಒನ್ ಸೈಡ್ ಲವ್. ಹಾಗಿದ್ದರೆ ಬಹಳ ಜನ ಅವಳನ್ನು ಪ್ರೀತಿ ಮಾಡ್ತಾಯಿರ್ತಾರೆ. ದ ರೀಸನ್ ಗೊತ್ತಾಯ್ತಲ್ವ? ಯಾಕಂದರೆ ಅವಳು ಐರಿಷ್ ಆ್ಯಕ್ಟ್ರೆಸ್ ಆಗಿರ್ತಾಳೆ, ಬ್ಯೂಟಿಫುಲ್ ಆಗಿರ್ತಾಳೆ ಅಂತ. ಈಗ ಉತ್ತರ ಇಲ್ಲಿ ಏನು ಅಂತ ನೋಡೋಣಲ್ವ. ಭಾಳ ಜನ ಅವಳಿಗೆ ಪ್ರೀತಿ ಮಾಡಿದರು. ಯಾಕೆ ಅಂತ ಹೇಳಿದರೆ ಫಿಸಿಕಲ್ ಬ್ಯೂಟಿಗೆ ಅಂತ. ಅವಳ ಕಣ್ಣಿಗೆ ಕಾಣುವಂಥ ಫಿಸಿಕಲ್ ಬ್ಯೂಟಿ ಅಂದರೆ ಮಸ್ತ್ ಮಗ ಅಂತ ಹೇಳ್ತೀರಲ್ವ ನೀವು, ಪಿಕ್ಚರ್ ನೋಡಿ ಬಂದುಬಿಟ್ಟು ಹೀರೋಯಿನ್ಗೆ. ನೋಡಿ, ಮೀನ್ಸ್ ಯು ಆರ್ ಫಾಲ್ ಇನ್ ಲವ್ ವಿತ್ ದಟ್ ಹೀರೋಯಿನ್ ಬಿಕಾಸ್ ಆಫ್ ದಟ್ ಫಿಸಿಕಲ್ ಬ್ಯೂಟಿ. ಹೊರಗಡೆ ಕಾಣುವಂಥ ಬ್ಯೂಟಿಯನ್ನು ನೋಡಿ ನೀವು ಮಾರಿ ಹೋಗಿದ್ದೀರ. ಹಾಗೆ ಬಹಳ ಜನ ಇಲ್ಲಿ ಮಾರಿ ಹೋಗಿದ್ದಾರೆ ಅಂತ. ಹೂ ಲವ್ ದ ಪಿಲಿಗ್ರಿಮ್ ಸೋಲ್ ಆಫ್ ದಿ ವುಮೆನ್, ಯಾರು ನಿಜವಾದ ಪ್ರೀತಿಯನ್ನು ಮಾಡಿದವರು ಇಲ್ಲಿ ಅಂದರೆ WB Yeats ಅಂತ. ಓಕೆ, ನೋಡಿ, WB Yeats ಅಂತ ಬರೆದ್ರು ಮಾರ್ಕ್ಸನ್ನು ಕೊಡ್ತಾರೆ. ಜೊತೆಗೆ ನಿಮಗೆ ಡೌಟ್ ಇದ್ದರೆ ಮತ್ತೆ ಬ್ರಾಕೆಟಲ್ಲಿ ಸ್ಪೀಕರ್ ಅಂತ ಬರೀರಿ, ಮತ್ತೆ ಬ್ರಾಕೆಟಲ್ಲಿ ಬೇಕಾದ್ರೆ ಲವರ್ ಅಂತ ಬರೀರಿ. ನೆಕ್ಸ್ಟ್, ವಾಟ್ ಇಸ್ ದ ಸ್ಪೀಕರ್ ಇನ್ ದ ವರ್ಲ್ಡ್ ವುಮೆನ್ ಲವ್ ಬಿಸೈಡ್ ದಿ ಪಿಲಿಗ್ರಿಮ್ ಸೋಲ್. ಹಾಗಿದ್ರೆ ಏನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾನೆ ಅಂದರೆ ನಮ್ಮ ಹೀರೋ ಯಾರು ಇಲ್ಲಿ? WB Yeats. ಹೀರೋ ಅಂದರೆ ನಮ್ಮ ಕವಿ, ದಿ ಪೋಯೆಟ್ ಅಂದರೆ WB Yeats ಅವರು ಹೇಳ್ತಾರೆ, ಸ್ಯಾರೋಸ್ ಆಫ್ ಯುವರ್ ಚೇಂಜಿಂಗ್ ಫೇಸ್, ನಿನ್ನ ದುಃಖದ ದಿನಗಳಲ್ಲಿಯೂ ಕೂಡ ನಿನ್ನನ್ನು ಪ್ರೀತಿ ಮಾಡ್ತೇನೆ, ನಿನ್ನ ಮುಪ್ಪಿನ ಅವಸ್ಥೆಯಲ್ಲಿಯೂ ಕೂಡ ಪ್ರೀತಿ ಮಾಡ್ತೇನೆ ಅಂತ. ದುಃಖದ ದಿನಗಳು ಅಂತ ಹೇಳಿದರೆ ನೀನು ಅಜ್ಜಿಯಾದಾಗನೂ ಪ್ರೀತಿ ಮಾಡ್ತೇನೆ. ಹಾಗೆಯೇ ಸ್ಯಾರೋಸ್ ಆಫ್ ಯುವರ್ ಚೇಂಜಿಂಗ್ ಫೇಸ್ ಅಂತ ಹೇಳಿದರೆ ವೆನ್ ಯುವರ್ ಫೇಸ್ ವಿಲ್ ಶ್ರಂಕ್ ಅಂತ, ಮೀನ್ಸ್ ಬ್ಯೂಟಿ ವಿಲ್ ಬಿ ನೋ ಮೋರ್. ನಿನ್ನ ಈ ಸೌಂದರ್ಯ ಅನ್ನೋದು ಬಾಡಿ ಹೋದಾಗ ಅವಾಗ ಉಳಿಯುವುದು ನಾನೇ, ಒನ್ ಮ್ಯಾನ್ ಅಂತಾನೆ. ಬೇರೆಯವರೆಲ್ಲ ಓಡೋಗ್ತಾರೆ ನಿನ್ನ ನಿಜವಾದ ಮುಖವನ್ನು ನೋಡಿ ವಯಸ್ಸಾದಾಗ ಅಂತ. ಲಾಸ್ಟ್ ಒನ್, ವೇರ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ವೆನ್ ಯುವರ್ ವರ್ಲ್ಡ್ ಲವ್ ಪೇಸ್ ಆನ್ ವೇರ್ ಅಂತ ಹೇಳಿದರೆ ಏನೂ ಇಲ್ಲ ಕಣ್ರಿ, ನನ್ನ ಪ್ರೀತಿ ಜಾರಿ ಹೋಯಿತು ಅಂತಾನೆ. ಎಲ್ಲಿ ಅಂದರೆ ಪರ್ವತದ ಶಿಖರದ ಮೇಲೆ ಅಂತಾನೆ, ಅದು ಮೌಂಟೇನ್ ಸ್ಟಾಪ್ ಅಂತ. ಓಕೆ, ಉತ್ತರಗಳನ್ನು ಕೊಟ್ಟಿದ್ದೀನಿ ಮಕ್ಕಳೇ. ವೆನ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ವೆನ್ ಯುವರ್ ವರ್ಲ್ಡ್ ಡಿಡ್ ಲವ್ ಹಿಟ್ ಹೀಸ್ ಫೇಸ್. ಹಾಗಿದ್ರೆ ಈ ಮುಖ ಎಲ್ಲಿ ಪ್ರೀತಿಯ ಮುಖ ನೋಡಿ ಹೇಗಿದೆ, ಹೋಗಿತ್ತಾ? ಪರ್ಸನಿಫಿಕೇಷನ್ ಇವೆಲ್ಲ ಆಯಿತಾ? ಪ್ರೀತಿಗೆ ಮುಖ ಇರುತ್ತಾ? ಇರಲ್ಲ, ಅದನ್ನೇ ಪರ್ಸನಿಫಿಕೇಷನ್ ಅಂತೀವಿ. ಈ ಮುಖ ಎಲ್ಲಿ ಹೋಗಿ ಮರೆಮಾಚಿತು ಅಂತಲೇ ಅಮಿಡ್ ಅ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ. ನಕ್ಷತ್ರಗಳ ಅಮಿಡ್ ಅಂದ್ರೇ ಬಿಟ್ವೀನ್ ದಿ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ. ಓಕೆ, ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್ ಲೆಟ್ ಮೀ ಮೂವ್ ಟುವರ್ಡ್ಸ್ ದಿ 6 ಮಾರ್ಕ್ಸ್ ಕ್ವಶನ್ಸ್. ಸಾರಿ ಟು ಸೇ, ಅಲೈನ್ಮೆಂಟ್ ಎಲ್ಲ ಸರಿಯಾಗಿಲ್ಲ ಮಕ್ಕಳೇ, ಸಮಯ ಇಲ್ಲ. ಏನು ಮಾಡ್ತೀರಾ, ನಿಮಗೂ ಎಕ್ಸಾಮು ನಮಗೂ ಎಕ್ಸಾಮ್ಸ್ ಡ್ಯೂಟಿ ಇರುತ್ತೆ, ಮಕ್ಕಳಿಗೆ ರೆಡಿ ಮಾಡಬೇಕು, ಎಲ್ಲ ಮಾಡಬೇಕು. ಅಂಥದ್ರಲ್ಲಿ ಇವೆಲ್ಲ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಭಾಳ ಕಷ್ಟ ಕಣ್ರಿ. ಯು ವಿಲ್ ಕಮ್ ಟು ನೋ ವೆನ್ ಯು ವಿಲ್ ಗ್ರೋನ್ ಅಪ್. ಓಕೆ, ಅಲ್ಲಿ ಕೂತ್ಕೊಂಡು ಏನೋ ಒಂದು ವೀಡಿಯೋ ಹಾಕಿದ್ದಾರೆ ಅಂತಲ್ಲ. ಅವರ್ ಟಾಸ್ಕ್, ಅವರ್ ಹಾರ್ಡ್ ವರ್ಕ್, ಯು ವೋಂಟ್ ಅಂಡರ್ಸ್ಟ್ಯಾಂಡ್ ಆಲ್ ದೋಸ್ ಥಿಂಗ್ಸ್. ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಯು, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ವಾಚ್ ದಿಸ್ ವಿಡಿಯೋ ಟಿಲ್ ದ ಆ್ಯಂಡ್. ಕೊನೆಯವರೆಗೂ ವೀಡಿಯೋನ ನೋಡಿ. ಪ್ರತಿಯೊಂದು ಹಿಂಟ್ಸನ್ನು ಕೊಡ್ತಾ ಹೋಗ್ತಾನೆ ನಿಮಗೆ, ಹೇಗೆ ಬರೀಬೇಕು ಎಕ್ಸಾಮು, ಹೇಗೆ ಸ್ಟಾರ್ಟ್ ಮಾಡಬೇಕು ಎಕ್ಸಾಮು, ಹೇಗೆ ನೀವು ಎಕ್ಸಾಮಲ್ಲಿ ಈ ಉತ್ತರಗಳನ್ನು ಬರೀಬೇಕು ಅಂತ. ಓಕೆ, ಏನಾದರೂ ಕ್ವಶನ್ ಕೊಳ್ಳಿರಿ, ವೆನ್ ಯುವರ್ ವರ್ಲ್ಡಿಂದ 4 ಅಂಕಕ್ಕಾಗಿರ್ಬೋದು, 6 ಅಂಕಕ್ಕಾಗಿರ್ಬೋದು, ನಾನು ಕೊಟ್ಟಿರುವ ಆನ್ಸರನ್ನು ತಾವುಗಳು ಬರೀಬೇಕು. ಯು ವಿಲ್ ಗೆಟ್ ದಿ ಫುಲ್ ಮಾರ್ಕ್ಸ್, ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ, ನೋಡಿ, ಏನೂ ಇಲ್ಲ, ಒಂದು 10 ಇಲ್ಲಿ ಕ್ವಶನ್ಸ್ ಇದ್ದಾವೆ. ಎಲ್ಲ ಕ್ವಶನ್ಸನ್ನು ಏನೇ ಕ್ವಶನ್ಸ್ ಕೊಳ್ಳಿ ಕಣ್ರಿ, ಒಂದೇ ಉತ್ತರ, ಆ ಉತ್ತರ ಇದೆ.
ಆ ಉತ್ತರ ಇದೆ ಅಂತ ಹೇಳಿದರೆ ಇದು ಯಾವ ಉತ್ತರ ಅಂತ ಹೇಳಿದರೆ ಇದನ್ನು ತಾವುಗಳು ಎಲ್ಲಿ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಬರೀಬೇಕು, ಇದನ್ನು ತಾವು ಕನ್ಕ್ಲೂಷನ್ ಪಾರ್ಟಲ್ಲೂ ಕೂಡ ಬರೀಬೇಕು. ಯಾವುದು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಬರೀತೀರಾ ನೋಡಿ, ಈಗ ಹೇಳ್ತೀನಿ. ವೆನ್ ಯು ಆರ್ ಓಲ್ಡ್ ಇಸ್ ಎ ಪೋಯಮ್ ರಿಟನ್ ಬೈ ಡಬ್ಲ್ಯೂ ಬಿ ಇಟ್ಸ್. ಡಬ್ಲ್ಯೂ ಬಿ ಇಟ್ಸ್ ಈಸ್ ಆ್ಯನ್ ಐರಿಷ್ ಆ್ಯಕ್ಟರ್. ಹೌದಾ? ತಪ್ಪಲ್ವಾ? ಐರಿಷ್ ಪೋಯೆಟ್. ಹೀ ಫಾಲ್ಸ್ ಇನ್ ಲವ್ ವಿತ್ ಆ್ಯನ್ ಐರಿಷ್ ಆ್ಯಕ್ಟರ್ಸ್. ಕವಿ ಐರಿಷ್ ಆ್ಯಕ್ಟ್ರೆಸ್ ಜೊತೆಗೆ ಪ್ರೀತಿಯಲ್ಲಿ ಮುಳುಗೋಗ್ಬಿಡ್ತಾನೆ. ಬಟ್ ದಿಸ್ ಈಸ್ ಒನ್ ಸೈಡ್ ಲವ್. ಅವರ್ ಡಬ್ಲ್ಯೂ ಬಿ ಇಟ್ಸ್ ಹೀ ಪ್ರಪೋಸ್ಡ್ ಹರ್ ಸೋ ಮೆನಿ ಟೈಮ್ಸ್. ಭಾಳ ಸಲ ಲೆಟ್ರ್ ಬರೀತಾನೆ ರೀ ನಮ್ಮ ಹೀರೋ, ಆದರೆ ಅವೆಲ್ಲ ರಿಜೆಕ್ಟ್ ಆಗಿಬಿಡುತ್ತೆ. ರಿಜೆಕ್ಟ್ ಆದ ತಕ್ಷಣ ಇವನಿಗೆ ಬಹಳ ಪೇನ್ ಆಗುತ್ತೆ. ಸೊ ಹಿ ರೋಡ್ ದಿಸ್ ಪೋಯಮ್ ವೆನ್ ಯು ಆರ್ ಓಲ್ಡ್. ಕ್ಲಿಯರ್? ಇದನ್ನು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಬರೀಬೇಕು. ಏನಂತ ಬರೀತೀರಾ? ಹಿ ಫಾಲ್ಸ್ ಇನ್ ಲವ್ ವಿತ್ ಆ್ಯನ್ ಐರಿಷ್ ಆ್ಯಕ್ಟರ್ಸ್ ಮೌಡ್ ಗಾನ್. ಹಿ ರೋಟ್ಸ್ ಸೋ ಮೆನಿ ಟೈಮ್ಸ್. ಹಿ ರೋಟ್ ಎ ಲವ್ ಲೆಟರ್. ಹಿ ಪ್ರಪೋಸ್ಡ್ ಹರ್ ಬಟ್ ಇಟ್ ವಾಸ್ ರಿಜೆಕ್ಟೆಡ್. ವೆನ್ ಇಟ್ ವಾಸ್ ರಿಜೆಕ್ಟೆಡ್ he was disappointed. So he wrote this poem. Which poem? When you are old poem. And he has given some instructions to her, to his beloved. So ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಈ ಪದ್ಯದಲ್ಲಿ. ದಿಸ್ poem consists of 3 stanzas and each stanza consists of 4 lines. ಇದೆಲ್ಲ ಬರೀರಿ. ನೀವು ಎಲ್ಲ ಭಾಳ ಜಾಣ ಮಕ್ಕಳು, ಎಲ್ಲದೂ ಕೂಡ ಬರೀತೀರಾ ಅಂತ ಗೊತ್ತು. ನೋಡಿ, ಈಗ ಈ ಪದ್ಯವನ್ನು ಸಮರೈಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಇನ್ ದಿಸ್ ಪೋಯಮ್ ದಿ ಪೋಯಟ್ ಆಕ್ಸ್ ಇಸ್ ಬಿಲವೆಡ್ ಟು ಥಿಂಕ್ ದ ಫಾರ್ವರ್ಡ್ ಆಫ್ ಎ ಟೈಮ್. ಟೈಮ್ ಅಂತ ಇದೆ. ಈ ಪದ್ಯದಲ್ಲಿ ಡಬ್ಲ್ಯೂ ಬಿ ಇಟ್ಸ್ ಅವರು ಟೈಮ್ ಫ್ರೇಮನ್ನು ಯೂಸ್ ಮಾಡಿದ್ದಾರೆ. ಏನು ಅಂದರೆ ಯವ್ವನ ಅವಸ್ಥೆಯಲ್ಲಿ ಈ ಪದ್ಯವನ್ನು ಬರೀತಾರೆ. ಅವಳಿಗೆ ಹೇಳ್ತಾಳೆ, ನಿನ್ನ ಮುಪ್ಪಿನ ಅವಸ್ಥೆಯಲ್ಲಿ ಈ ಪದ್ಯವನ್ನು ಓದು ಅಂತ ಹೇಳ್ತಾರೆ. ಮುಪ್ಪು ಅಂತ ಹೇಳಿದರೆ ಯಾವಾಗ ಅಂದರೆ ಫ್ಯೂಚರ್ ಅಂತ. ನೋಡಿ, ಯವ್ವನದ ಅವಸ್ಥೆ ಬರೀತಾ ಇರೋದು ಪ್ರೆಸೆಂಟು. ಫ್ಯೂಚರ್ ಬಗ್ಗೆ ಥಿಂಕ್ ಮಾಡು. ಫ್ಯೂಚರಲ್ಲಿ ನೀನು ಇದ್ದಾಗ ಆವಾಗ ಈ ಪದ್ಯವನ್ನು ಓದು ಅಂತಾರೆ. ಆ ಫ್ಯೂಚರಲ್ಲಿ ಓದುವ ಸಮಯದಲ್ಲಿ ನಿನ್ನ ಪಾಸ್ಟ್ ಭೂತಕಾಲದ ಬಗ್ಗೆ ಯೋಚನೆ ಮಾಡು, ನಿನ್ನ ಯೌವನದ ಅವಸ್ಥೆ ಅಂತ ಹೇಳ್ತಾರೆ. ಹಿ ಹ್ಯಾಸ್ ಯೂಸ್ಡ್ ಇಸ್ ದ ಟೈಮ್ ಫ್ರೇಮ್ ಅಂತ. ಓಕೆ, ಇದನ್ನೆಲ್ಲ ನೋಡ್ಕೊಳ್ಳಿ ಮಕ್ಕಳೇ. ಭಾಳ ಈಸಿಯಾಗಿದೆ. ಇಂಟ್ರೊಡಕ್ಷನ್ ಪಾರ್ಟಲ್ಲೂ ಬರೀರಿ, ಅದು ಬರೀರಿ. ಇದು ಕೆಲವೊಬ್ಬರಿಗೆ ಆನ್ಸರು ಬಹಳ ಡಿಫಿಕಲ್ಟ್ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಇನ್ನೊಂದು ಆನ್ಸರನ್ನು ಪ್ರಿಪೇರ್ ಮಾಡಿದ್ದೇನೆ. ಸಾರಿ ಟು ಸೇ ಐ ಮಿಸ್ಡ್ ಇಟ್. ಓಕೆ, ಇನ್ನೊಂದು ಆನ್ಸರು ಇಲ್ಲಿಲ್ಲ. ಐ ವಿಲ್ ಅಪ್ಲೋಡ್ ಇಟ್, ಡೋಂಟ್ ವರಿ. ಓಕೆ, ನಿಮಗೆ ಎಕ್ಸ್ಪ್ಲೇನನ್ನು ಕೊಟ್ಬಿಡ್ತೇನೆ. ನೋಡಿ, ಈ ಫಸ್ಟ್ ಸ್ಟಾಂಜದಲ್ಲಿ ಅಂದರೆ ಈ 3 ಭಾಗವನ್ನು ಮಾಡಿದ್ದಾನೆ ಈ ಪೋಯಮನ್ನು. ಫಸ್ಟ್ ಸ್ಟಾಂಜ 4 ಲೈನ್ ಇರೋದು ಮಕ್ಕಳೇ. ಫಸ್ಟ್ ಸ್ಟಾಂಜದಲ್ಲಿ ಏನಂತ ಹೇಳ್ತಾನೆ ಅಂದರೆ, ಓ ನನ್ನ ಪ್ರಿಯತಮೆ, ನೀನು ಅಜ್ಜಿಯಾದಾಗ, ವೆನ್ ಯು ರೀಚ್ ಯುವರ್ ಓಲ್ಡ್ ಏಜ್ ಸಿಟ್ ನಿಯರ್ ಬೈ ದ ಫೈರ್. ಬೆಂಕಿಯ ಬದಿಯಲ್ಲಿ ಕುಳಿತುಕೋ, ನನ್ನ ಪುಸ್ತಕವನ್ನು ಕೈಗೊತ್ತಿಕೋ ಅಂತಾನೆ. ಟೇಕ್ ಮೈ ಬುಕ್ ವಿಚ್ ಐ ಕ್ಯಾಪ್ಸ್ ಆನ್ ದ ಟೇಬಲ್. ರೀಡ್ ಮೈ ಪೋಯಮ್ ವೆನ್ ಯು ಆರ್ ಓಲ್ಡ್. ವೈಲ್ ಯು ಆರ್ ರೀಡಿಂಗ್ ಪ್ಲೀಸ್ ಡೂ ಒನ್ ಥಿಂಗ್. ರಿಮೆಂಬರ್ ವಾಟ್ ಯು ಶುಡ್ ರಿಮೆಂಬರ್. ಯು ಶುಡ್ ರಿಯಲೈಸ್, ಯು ಶುಡ್ ಥಿಂಕ್, ಯು ಶುಡ್ ಡ್ರೀಮ್. ಏನನ್ನು ಡ್ರೀಮ್ ಮಾಡಬೇಕು? ಕನಸನ್ನು ಕಾಣು ಅಂತ ಹೇಳ್ತಾನೆ. ಎದರ ಬಗ್ಗೆ? ನಿನ್ನ ಯೌವನದ ಅವಸ್ಥೆಯ ಬಗ್ಗೆ ಕನಸನ್ನು ಕಾಣು. ಬಿಕಾಸ್ ವೈ, ಉದ್ದೇಶ ಇಷ್ಟೇ ರೀ ಡಬ್ಲ್ಯೂ ಬಿ ಇಟ್ಸಿಂದು. ಶಿ ಶುಡ್ ರಿಗ್ರೆಟ್. ಅವಳು ಮಾಡಿದಂಥ ತಪ್ಪು, ಯಾವ ತಪ್ಪು? ರಿಜೆಕ್ಟ್ ಮಾಡಿದಂಥ ಲವ್ವಿನ ತಪ್ಪು ಅವಳಿಗೆ ಗೊತ್ತಾಗಬೇಕು. ಯಾಕಂದರೆ ನಾನೇ ಒಬ್ಬ ನಿಜವಾದ ಪ್ರಿಯತಮೆ. ಅವಳಿಗೆ ಯಾರೂ ಕೂಡ ಅವಳನ್ನು ನಿಜವಾಗಿ ಪ್ರೀತಿ ಮಾಡಲಿಲ್ಲ, ಆದರೆ ಅವಳು ನನ್ನನ್ನೇ ರಿಜೆಕ್ಟ್ ಮಾಡಿದ್ಲು ಅಂದಮೇಲೆ ಅವಳು ಪಶ್ಚಾತ್ತಾಪ ಪಡಬೇಕು ಅಂತ ಉದ್ದೇಶದಿಂದ ಡಬ್ಲ್ಯೂ ಬಿ ಇಟ್ಸ್ ಈ ಪದ್ಯವನ್ನು ಬರೆದಿದ್ದಾನೆ. ಓಕೆ, ಆಗ ಡಬ್ಲ್ಯೂ ಬಿ ಇಟ್ಸ್ ಹ್ಯಾಸ್ ರಿಟನ್ ದಿಸ್ ಪೋಯಮ್. ವೈ? ಶಿ ಶುಡ್ ರಿಗ್ರೆಟ್ ಅಂತ. ರಿಗ್ರೆಟ್, REGRET, ರಿಗ್ರೆಟ್ ಹರ್ ಮಿಸ್ಟೇಕ್. ಓಕೆ, ನೋಡಿ ನಂತರದಲ್ಲಿ ಹೇಳ್ತಾನೆ, ನೋಡಮ್ಮ, ಹೀಗೆ ಕನಸನ್ನು ಕಾಣ್ತಾ ಏನು ಮಾಡಬೇಕು? ನಿನ್ನ ತಲೆಯನ್ನು ಅಲ್ಲಾಡಿಸ್ತಾ ಇರ್ತೀಯ ಆ ಸಮಯದಲ್ಲಿ. ಯಾಕೆಂದರೆ ಬಹಳ ವಯಸ್ಸಾಗಿರುತ್ತೆ. ಬಟ್ ಯುವರ್ ಬ್ಯೂಟಿ ವಿಲ್ ನಾಟ್ ಬಿ ನೋ ಮೋರ್ ದಟ್ ಟೈಮ್. ನಿನಗೆ ಆ ಬ್ಯೂಟಿನೇ ಇರಲ್ಲ ಆ ಸಮಯದಲ್ಲಿ. ಆವಾಗ ನಿನಗೆ ಗೊತ್ತಾಗತ್ತೆ ಅಂತ. ಯಾಕಂದರೆ ಯಾರು ಕೂಡ ನಿನ್ನ ಜೊತೆ ಉಳಿಯೋದೇ ಇಲ್ಲ ಅಲ್ವಾ ಅಂತ. ಸೆಕೆಂಡ್ ಸ್ಟಾಂಜ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಫಸ್ಟ್ ಲೈನಲ್ಲೇ ಹೇಳ್ತಾನೆ. ಈ ಸೆಕೆಂಡ್ ಸ್ಟಾಂಜ ಎದ್ರ ಬಗ್ಗೆ ಹೇಳ್ತಾನೆ ಅಂದರೆ, ಫಾಲ್ಸ್ ಲವ್ ಅಂದರೆ ಟ್ರೂ ಲವ್ ಅಂತ. ಇದು ನಾನು ನಿಮಗೆ ಕ್ವಶನ್ಸ್ ಭಾಳ ಸಲ ಕೇಳಿದ್ದಾನೆ. ಏನಾರ ಕೇಳಲಿಕ್ಕಂಡ್ರಿ ನಾನು ಕೊಟ್ಟಂಥ ಉತ್ತರವನ್ನು ಬರೀರಿ, ಜೈ ಅಂತ ಮಾರ್ಕ್ಸು ಸಿಗುತ್ತೆ. ನೋಡಿ, ಸೆಕೆಂಡ್ ಸ್ಟಾಂಜದಲ್ಲಿ ಹೇಳ್ತಾನೆ, ಓ ಮೈ ಡಿಯರ್ ಬಿಲವೆಡ್, ಓ ನನ್ನ ಪ್ರಿಯತಮೆ, ಬಹಳ ಜನ ನಿನಗೆ ಪ್ರೀತಿ ಮಾಡಿದರು. ಮೆನಿ ಆಫ್ ದೆಮ್ ಲವ್ಡ್ ಯುವರ್ ಫಿಸಿಕಲ್ ಬ್ಯೂಟಿ, ಯುವರ್ ಗ್ಲ್ಯಾಡ್ ಗ್ರೇಸ್. ಬಟ್ ಐ ಆಮ್ ದ ಮ್ಯಾನ್ ಹೂ ಲವ್ಡ್ ಯುವರ್ ಪಿಲಿಗ್ರಿಮ್ ಸೋಲ್. ನಿಜವಾದ ಪ್ರೀತಿಯನ್ನು ಮಾಡಿದವನು ನಾನು ಮಾತ್ರ. ಬೇರೆಯವರು ಕೂಡ ಪ್ರೀತಿ ಮಾಡಿದರು, ಹೌದು. ದೆ ಲವ್ಡ್ ಯುವರ್ ಫಿಸಿಕಲ್ ಬ್ಯೂಟಿ, ದೆ ಲವ್ಡ್ ಯುವರ್ ಗ್ಲ್ಯಾಡ್ ಗ್ರೇಸ್, ದೆ ಲವ್ಡ್ ಯುವರ್ ಸೋಷಿಯಲ್ ಪ್ರೆಸ್ಟೀಜ್. ಎಲ್ಲದೂ ಕೂಡ ನೋಡಿ ಪ್ರೀತಿ ಮಾಡಿದರು. ಆದರೆ ಈತ ಯಾರು? ಅವರ್ ಡಬ್ಲ್ಯೂ ಬಿ ಇಟ್ಸ್ ಸೆಡ್, ಐ ಆಮ್ ದ ಒನ್ ಮ್ಯಾನ್ ಹೂ ಲವ್ಡ್ ಯುವರ್ ಸ್ಯಾರೋಸ್ ಫೇಸ್, ಹೂ ಲವ್ಡ್ ಯುವರ್
ಚೇಂಜಿಂಗ್ ಫೇಸ್, ಹೂ ಲವ್ಡ್ ಯುವರ್, ಹೌದಲ್ವಾ, ಹೂ ವಿಲ್ ಸ್ಟೇ ವಿತ್ ಯು ವೆನ್ ಯುವರ್ ನೀಡ್ ಈಸ್ ದೇರ್, ವೆನ್ ಯು ರೀಚ್ ಯುವರ್ ಓಲ್ಡ್ ಏಜ್ ಅಂತ. ನೀನು ಅಜ್ಜಿ ಆದಾಗ ಉಳಿಯುವುದು ನಾನು ಒಬ್ಬನೇ ಕಣೆ, ನನ್ನನ್ನು ನೀನು ಬಿಟ್ಟುಬಿಟ್ಟೆ ಅಲ್ವಾ ಅಂತ ಹೇಳಿ ಈ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಹೇಳ್ತಾನೆ. ಐ ಆಮ್ ದ ಒನ್ ಮ್ಯಾನ್, ಐ ಆಮ್ ದ ಒನ್ ಮ್ಯಾನ್, ಅದರ್ಸ್ ಲವ್ಡ್ ಯು ವೆದರ್ ದೇರ್ ಲವ್ ಈಸ್ ಟ್ರೂ ಆರ್ ಫಾಲ್ಸ್, ಐ ಡೋಂಟ್ ನೋ. ಅವರು ಮಾಡಿದಂಥ ಪ್ರೀತಿ ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ, ಆದರೆ ನಾನು ಪ್ರಮಾಣಿಸಿ ಹೇಳ್ತಾ ಇದ್ದೇನೆ, ಮೈ ಲವ್ ಈಸ್ ಟ್ರೂ ಲವ್, ಯು ರಿಜೆಕ್ಟೆಡ್ ಮೈ ಲವ್, ಐ ಆಮ್ ವೆರಿ ಡಿಸಪಾಯಿಂಟೆಡ್, ಯು ಶುಡ್ ರಿಗ್ರೆಟ್ ಯುವರ್ ಮಿಸ್ಟೇಕ್ ಅಂತ ಹೇಳಿ ಈ ಸೆಕೆಂಡ್ ಸ್ಟಾನ್ಸವನ್ನು ಮುಗಿಸ್ತಾನೆ. ನಂತರದಲ್ಲಿ ಥರ್ಡ್ ಸ್ಟ್ಯಾನ್ಸದಲ್ಲಿ ಯು ಕ್ಯಾನ್ ಸಿ ಹಿಯರ್, ಓಕೆ, ಓ ಮೈ ಡಿಯರ್ ಬಿಲವೆಡ್, ಪುಸ್ತಕವನ್ನು ಓದ್ತಾ ಇದೆಯಾ, ನನ್ನ ಪದ್ಯವನ್ನು ಓದ್ತಾ ಇದೆಯಾ, ಬಹಳ ಒಳ್ಳೆಯದು, ಓದು ಓದು, ನಿಧಾನವಾಗಿ ಓದು. ನೋಡಿ, ರೀಡ್ ಮೈ ಪೋಯಮ್ ಸ್ಲೋಲಿ ಅಂತಾನೆ ಫಸ್ಟ್ ಸ್ಟ್ಯಾನ್ಸದಲ್ಲಿ, ನಿಧಾನವಾಗಿ ಓದು. ನಿಧಾನ ಓದ್ತಾ ಓದ್ತಾ ಯು ಶುಡ್ ರಿಮೆಂಬರ್, ಯು ಶುಡ್ ರಿಗ್ರೆಟ್, ಯು ಶುಡ್ ಸ್ಟಾರ್ಟ್ ಟು ಮರ್ಮರ್. ಗುನುಗ್ತಾ ಇದೆಯಾ ಅಲ್ವಾ, ಏನಂತ, ಓ ದೇವರೇ, ಮೈ ಲವ್ ಫ್ಲಡ್ ಇನ್ ಮೈ ಹ್ಯಾಂಡ್ ಅಂತ. ಹೇಗೆ ನನ್ನ ಪ್ರೀತಿ ನನ್ನ ಕೈಯಿಂದನೇ ಜಾರಿ ಹೋಯಿತು, ಎಲ್ಲಿ, ಪರ್ವತದ ಶಿಖರದ ಮೇಲೆ, ಆನ್ ದಿ ಮೌಂಟೇನ್ಸ್ ಟಾಪ್. ನಂತರದಲ್ಲಿ ಹೇಳ್ತಾನೆ, ಓಹೋ, ಜಾರಿ ಹೋಗಿ ಎಲ್ಲಿ ಬಚ್ಚಿಟ್ಕೊಂಡಿದೆ, ಅಮಿಡ್ ಎ ಕ್ರೌಡ್ ಆಫ್ ಸ್ಟಾರ್ಸ್, ನಕ್ಷತ್ರಗಳ ಮಧ್ಯದಲ್ಲಿ ಹೋಗಿ ಏನಾಗಿದೆ, ಓ ನೋಡಿ, ಬಟ್ ದೆನ್ ದ ಲವ್ ಇಸ್ ದ ಫಾರ್ಮ್ ಆಫ್ ದ ಪೋಯಟ್ ವುಡ್ ಹ್ಯಾವ್ ದ ಲೆಫ್ಟ್ ಯು ಬಿ ಅಮಾಂಗ್ ದಿ ಕ್ರೌಡ್ ಆಫ್ ದ ಸ್ಟಾರ್ಸ್ ಆರ್ ದ ಪೇಸಿಂಗ್ ಅಪಾನ್ ದ ಮೌಂಟೇನ್, ದಸ್ ದ ಪೋಯಮ್ ಅಬೌಟ್ ದ ಟ್ರೂ ಆ್ಯಂಡ್ ದ ಲವರ್ಸ್. ಈ ರೀತಿಯಾಗಿ ಹೇಳ್ತಾನೆ. ಕೊನೆಯದಾಗಿ ಹೇಳ್ತಾನೆ, ಎಸ್ ಎಸ್, ಯು ವಿಲ್ ಟ್ರೈ ಟು ರಿಗ್ರೆಟ್, ಯು ವಿಲ್ ಟ್ರೈ ಟು ಗೆಟ್ ಮೀ. ಆ ಸಮಯದಲ್ಲಿ ನನ್ನನ್ನು ಪಡಿಬೇಕು ಅಂತ ನೀನು ಡ್ರೀಮ್, ನನ್ನನ್ನು ಪಡಿಬೇಕು ಅಂತ ನೀನು ಕನಸನ್ನು ಕಾಣ್ತೀಯಾ, ಆದರೆ ಐ ವಿಲ್ ಬಿ ನೋ ಮೋರ್ ಆನ್ ದಿಸ್ ಅರ್ತ್, ನಾನು ಈ ಭೂಮಿಯ ಮೇಲೆ ಇರಲ್ಲ ಕಣೆ, ನಾನು ಸತ್ತು ಹೋಗಿರ್ತೀನಿ ಅಂತ ಇಂಡೈರೆಕ್ಟ್ಲಿ ಅವಳಿಗೆ ತಿಳಿಸ್ತಾನೆ. ಹಾಗಾಗಿ ಇವನ ಉದ್ದೇಶ ಇಷ್ಟೇ. ಈ ರೀತಿಯಾಗಿ ಎರಡು ಯಂಗ್ ಲವರ್ಸ್ ಇಮ್ಯಾಜಿನೇಷನ್ ವೆನ್ ದ ರೀಚ್ ದೇರ್ ಓಲ್ಡ್ ಏಜ್ ಈ ರೀತಿಯಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ಡಬ್ಲ್ಯೂ ಬಿ ಯೀಟ್ಸ್ನವರು ಈ ಪದ್ಯವನ್ನು ಇಲ್ಲಿಗೆ ಮುಗಿಸಿದ್ದಾರೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಆನ್ಸರನ್ನು ಕಲೀರಿ. ಇನ್ನೊಂದು ಆನ್ಸರ್ ಇದೆ, ಅದನ್ನು ಕೂಡ ಐ ವಿಲ್ ಟ್ರೈ ಟು ಅಪ್ಲೋಡ್. ಓಕೆ, ಆ ಆನ್ಸರ್ ಸಾಕು. ಏನೇ ಕ್ವಶನ್ಸ್ ಕೊಡಲಿ ವೆನ್ ಯು ಆರ್ ಓಲ್ಡಿಂದ ಇದನ್ನು ತಾವುಗಳು ಗಟ್ಟು ಹೊಡೆದ್ಬಿಟ್ಟು ಬರೆದುಬಿಟ್ಟು ಹ್ಯಾಪಿಯಿಂದ ಖುಷಿಯಿಂದ ಬರಬೇಕು. ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೀಲಿ ಅಂತ ಆಶಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್ ಶೇರ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಟು